ಕಂಡದ್ದನ್ನು ಕೆಂಡದಂತೆ ಇದ್ದ ವಿಷಯವನ್ನು ಎದ್ದು ನಿಂತು ಹೇಳುವ ಅಪರೂಪದ ವಜ್ರದ ಗಣಿಯೇ ನನ್ನ ನೆಚ್ಚಿನ ಸಾಹಿತಿಗಳು ದ ರಾ ಬೇಂದ್ರೆ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಪ್ರತಿಯೊಂದು ಸಾಹಿತ್ಯದ ನುಡಿಗಳು ಮಾನವನ ನಾಡಿ ಮಿಡಿತವಿದ್ದಂತೆ. ಇಡೀ ಜೀವನದ ತುಂಬ ನಿಸ್ವಾರ್ಥ ಸೇವೆಗೈದ ಧಾರವಾಡದ ಅಜ್ಜ ನನ್ನ ಬೇಂದ್ರೆ. ಇವರ ಜನನ 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸಿದರು. ಇವರ ಕಾವ್ಯನಾಮ ಅಂಬಿಕಾ ತನಯದತ್ತ. ಸಾಹಿತ್ಯ ಚಳುವಳಿ ಯಾವುದೆಂದರೆ ನವೋದಯ. ಇವರ ಬಿರುದು ವರಕವಿ. ತಂದೆ ರಾಮಚಂದ್ರ ಭಟ್ಟ, ತಾಯಿ ಅಂಬಿಕೆ ಅಥವಾ ಅಂಬವ್ವ, ಹೆಂಡತಿ ಲಕ್ಷ್ಮೀಬಾಯಿ. ಇವರ ಮರಣ 1981 ಅಕ್ಟೋಬರ್ 26 ಮುಂಬೈಯಲ್ಲಿ ಆಯಿತು. ಪ್ರಥಮ ಕಾವ್ಯ ಸಂಕಲನ ಕೃಷ್ಣಕುಮಾರಿ ಎಂಬುದಾಗಿದೆ. ನಂತರ ಗರಿ, ಕಾಮಕಸ್ತೂರಿ, ಸೂರ್ಯಪಾನ, ನಾದಲೀಲೆ, ನಾಕುತಂತಿ ಇನ್ನೂ ಹಲವಾರು ಕಾವ್ಯಗಳನ್ನು ಮತ್ತು ಕವನ ಸಂಕಲನಗಳನ್ನು ಇವರು ರಚಿಸಿದ್ದಾರೆ. 1974ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕೃತಿ ಯಾವುದೆಂದರೆ ನಾಲ್ಕುತಂತಿ. ಇದು ಪ್ರಕಟವಾಗಿದ್ದು 1964ರಲ್ಲಿ. ಇದರ ಪ್ರಕಾಶಕರು ಕಾವ್ಯಾಧಾರ ಪ್ರಕಾಶನ. ಈ 4 ಅಂಶಗಳನ್ನು ಕೇಂದ್ರೀಕರಿಸುವ ಕವಿತೆಯನ್ನು ಇದು ಹೊಂದಿದ್ದು ಅವುಗಳೆಂದರೆ ನಾನು, ನೀನು, ಆನು, ತಾನು. ಅದ್ವೈತ ಸಿದ್ಧಾಂತದ ಪ್ರಕಾರ ಇವು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿನ 4 ಹಂತಗಳು. ಉದಯ ಟಿವಿಯಲ್ಲಿ 2005 ಮತ್ತು 2006ರಲ್ಲಿ ಇದೇ ಹೆಸರಿನ ಕನ್ನಡ ಧಾರಾವಾಹಿ ಪ್ರಸಾರವಾಗಿತ್ತು. ಮರದಲ್ಲಿರುವ ಹಣ್ಣು ಪಕ್ವವಾಗಬೇಕಾದರೆ ಅದು ಬಿಸಿಲನ್ನು ಉಣ್ಣಬೇಕು. ರವೀಂದ್ರನಾಥ್ ಠಾಕೂರ್ ಅವರನ್ನು ಉದ್ದೇಶಿಸಿ ಬರೆದಂಥ ಕವನದಲ್ಲಿ ಬೇಂದ್ರೆ ಇದನ್ನೇ ಬಿಸಿಲನ್ನ ಉಂಡಿದ್ದಿ ಎಂದು ಬಣ್ಣಿಸಿದ್ದಾರೆ. ಬೇಂದ್ರೆ ಸಹ ತಮ್ಮ ಬಾಳಿನಲ್ಲಿ ಸಾಕಷ್ಟು ಬಿಸಿಲನ್ನು ಉಂಡಿದ್ದಾರೆ, ಉಂಡು ಮಾಗಿದವರಾಗಿದ್ದಾರೆ. ಪ್ರೌಢ ಬೇಂದ್ರೆ ಬರೆದ ಕಾವ್ಯಕ್ಕೂ ಮಾಗಿದ ಬೇಂದ್ರೆ ಬರೆದ ಕಾವ್ಯಕ್ಕೂ ಇರುವ ವ್ಯತ್ಯಾಸ ಈ ಬಿಸಿಲಹಣ್ಣಿನ ಫಲ. ಅವರು ತಮ್ಮ 60 ವಯಸ್ಸಿನಲ್ಲಿರುವಾಗ ಅರುಳು ಮರುಳು ಎಂಬ ಕಾವ್ಯ ಸಂಗ್ರಹ ಪ್ರಕಟವಾಯಿತು. ಇವರ ಪ್ರತಿಯೊಂದು ಸಾಲುಗಳು ನೈಜತೆಗೆ ಹಿಡಿದ ಕೈಗನ್ನಡಿಯಾಗಿವೆ. ತಮ್ಮ ಜೀವನದುದ್ದಕ್ಕೂ ಹಲವಾರು ಅನುಭವಗಳನ್ನು ಕೃತಿ ಕಾವ್ಯಗಳಲ್ಲಿ ಅವರು ಬಣ್ಣಿಸಿದ್ದಾರೆ. ಅವರು ಓದುಗರಿಗೆ ಅಥವಾ ಸಹೃದಯಗಳಿಗೆ ಉಣಬಡಿಸಿದ್ದಾರೆ. ಎಷ್ಟೋ ಕಷ್ಟಗಳನ್ನು ಮೆಟ್ಟಿ ನಿಂತಹ ಮೇರು ಪರ್ವತವೇ ಈ ನನ್ನ ಅಜ್ಜ ಧಾರವಾಡದ ಬೇಂದ್ರೆ ಕವಿ. ಅವರು ತಮ್ಮ ಜೀವನದಲ್ಲಿ ಅನುಭವಿಸಿದ ಎಷ್ಟೋ ಸಾವಿರಾರು ನೋವುಗಳು ಇದ್ದರೂ ಸಹ ಇಂದಿನ ಜನಸಾಮಾನ್ಯರಿಗೂ ಅವರ ಸಾಹಿತ್ಯವನ್ನು ಕಂಡರೆ ಹೂಗಳು ಹೆಂಗೆ ದುಂಬಿ ಜೇನನ್ನು ಆಕರ್ಷಿಸುತ್ತದೆ ಅದೇ ರೀತಿಯಾಗಿ ಅವರ ಸಾಹಿತ್ಯವು ಓದುಗರನ್ನು ಸಹ ಅಷ್ಟೇ ಆಕರ್ಷಿಸುವಂತಹ ಸಾಹಿತ್ಯವಾಗಿದೆ. ಇದರಿಂದ ತಿಳಿದುಕೊಳ್ಳಬೇಕಾದಂಥ ವಿಷಯವೇನೆಂದರೆ ಸಮಸ್ಯೆಗಳಿಗೆ ಎದೆಗುಂದದೆ ಸಾಧನೆಗೆ ಮತ್ತು ಅಂತಹ ಮಹತ್ವವಾದಂತಹ ನಿಲುವನ್ನು ಹೊಂದುವುದು ಅತಿ ಮುಖ್ಯ ಎಂಬುದೇ ನನ್ನ ಉದ್ದೇಶವಾಗಿದ್ದು, ಪ್ರತಿಯೊಬ್ಬರೂ ಅವರ ಸಾಹಿತ್ಯದ ಅಂಶಗಳನ್ನು ಅರಿತುಕೊಂಡು ಕೈಲಾದಷ್ಟು ಇಂದಿನ ಪೀಳಿಗೆಗೆ ಉಣಬಡಿಸುವಂತಹ ಕೆಲಸ ಕಾರ್ಯಗಳಲ್ಲಿ ನಾವುಗಳೆಲ್ಲ ತೊಡಗೋಣ.